ಕೊಡ್ತಾ ಇದೀವಲ್ಲ, ಆ ಮನವಿನಲ್ಲಿ ಒಳ ಮೀಸಲಾತಿ ಆಗಿಲ್ಲ ಅನ್ನೋದಕ್ಕೆ ನಿಮ್ಗೆ ಮಾಹಿತಿ. 4600 ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಾತಿಗಳಲ್ಲಿ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. 270 ಸರ್ಕಾರಿ, 1231 ಖಾಸಗಿ ITI ಕಾಲೇಜುಗಳ ಪ್ರವೇಶಾತಿಗಳಲ್ಲಿ ಮೀಸಲಾತಿ ಇಲ್ಲ. 45 ಸರ್ಕಾರಿ, 30 ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾಲಯಗಳಲ್ಲಿ PhD ಕೋರ್ಸ್ಗಳಿಗೆ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ವಿಶ್ವವಿದ್ಯಾಲಯಗಳಲ್ಲಿ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. 5000 PUC ಕಾಲೇಜುಗಳಲ್ಲಿ 5 ವರ್ಷ LLB ಕೋರ್ಸ್ಗಳಲ್ಲಿ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ಡಿಗ್ರಿ ಕಾಲೇಜುಗಳು 10,500 ಅತಿಥಿ ಸಹಾಯಕ ಪ್ರಾಧ್ಯಾಪಕರ ನೇಮಕ ಇಲ್ಲಿಯೂ ಒಳ ಮೀಸಲಾತಿ ಇಲ್ಲ. ಪ್ರಾಥಮಿಕ ಪ್ರೌಢ ಶಿಕ್ಷಣಕ್ಕೆ ಈ ಬಾರಿ 52,000 ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಲು ಆದೇಶಿದೆ. ಇಲ್ಲಿಯೂ ಒಳ ಮೀಸಲಾತಿ ಇಲ್ಲ. ಪದವಿ ಪೂರ್ವ ಕಾಲೇಜು 5,910 ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳಲು ಆದೇಶಿಸಿದೆ. ಇಲ್ಲಿಯೂ ಒಳ ಮೀಸಲಾತಿ ಇಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ PhD ಫಿಲಾಸಫಿಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿಯೂ ಒಳ ಮೀಸಲಾತಿ ಇಲ್ಲ. ಮೈಸೂರು ಜಿಲ್ಲೆಯ ಮಹಿಳೆ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ 215 ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿಯೂ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ಮೈಸೂರು ನ್ಯಾಯಾಲಯದಲ್ಲಿ ಅಟೆಂಡರ್, B1 ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿಯೂ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. PUC ಡಿಗ್ರಿ ಕಾಲೇಜುಗಳಲ್ಲಿ ಪ್ರವೇಶಾತಿಯಲ್ಲಿ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆಗಳಲ್ಲಿ ಬರುವ ತಾತ್ಕಾಲಿಕ ಗುತ್ತಿಗೆ, ಹೊರಗುತ್ತಿಗೆ ಅಡಿಯಲ್ಲಿ ಶಿಕ್ಷಣ ಉದ್ಯೋಗದಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಮಾಡಲು ಪ್ರಾಥಮಿಕ ಪ್ರೌಢ ಶಿಕ್ಷಣ ಉನ್ನತ ಶಿಕ್ಷಣ ಇಲಾಖೆ ಆಯುಕ್ತರವರ ಅಧೀನ ಅಧಿಕಾರಿ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ಈ ಆದೇಶ ಮಾಡಬೇಕು. ಜಿಲ್ಲಾ ಮಟ್ಟದ JD, DD, DEOಗಳಿಗೆ ಆದೇಶ ಮಾಡಿಸಬೇಕು. ಇನ್ನು ಅನೇಕ ಇದೆ, ಓದ್ತಿದ್ರೆ ಇದೆಲ್ಲಾನು ಕೂಡ ಅಲ್ಲಿ ಕೊಟ್ಟಿದ್ದೇವೆ. ಇಂಜಿನಿಯರಿಂಗ್ ಅದರಲ್ಲಿದೆ, ಇಂಜಿನಿಯರಿಂಗ್ ಇದೆ, PUC ಇದೆ, ITI ಇದೆ, IIT ಇದೆ, IM, IIT ಎಲ್ಲಾನು ಕೂಡ ಇದೆ. ಏನು ತಾವು ಮನವಿ ಸಲ್ಲಿಸಿದ್ದೀರಾ ಆ ಒತ್ತಾಯಗಳ ಬಗ್ಗೆ ಈಗಾಗಲೇ ನಾನು ತಮ್ಮ ಮನವಿಯನ್ನು, ತಮ್ಮ ಮನಸ್ಸಿನ ಆಳದ ಒಂದು ಮಾತುಗಳನ್ನೆಂದು ಸಂಪೂರ್ಣವಾಗಿ ಕೇಳಿದ್ದೇನೆ, ಅರ್ಥಕೊಂಡಿದ್ದೇನೆ. ಪ್ರಮುಖವಾಗಿ ತಾವು ಏನು ನೀತಿಗೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸಿದರೆ ಅದನ್ನು ಖಂಡಿತವಾಗ್ಲೂ ಮಾನ್ಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಹಾಗೂ ಮಾನ್ಯ ಕಾರ್ಯದರ್ಶಿ ಅವರಿಗೂ ಕೂಡ ತುರ್ತಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ನಮ್ಮ ಒಕ್ಕೂಟದ ವತಿಯಿಂದ ಒಂದಷ್ಟು ಇಲಾಖೆಯ ಒಂದಷ್ಟು ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಬೇಕು ಅಂತ ಕೋರಿಕೆ ಬಂದಿದೆ. ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇಲಾಖೆ ಅನುಷ್ಠಾನ ಮಾಡ್ತಾ ಇದೆ ಅದರ ಬಗ್ಗೆ ಸ್ಪಷ್ಟೀಕರಣಗಳು ಕೊಡಬೇಕು ಅಂತ. ಅದಕ್ಕೂ ಕೂಡ ಈಗಾಗಲೇ ಮಾನ್ಯ ಕಾರ್ಯದರ್ಶಿ ಅವರು ಚರ್ಚೆಯಲ್ಲಿದ್ದಾರೆ. ಅದನ್ನು ಖಂಡಿತವಾಗ್ಲೂ ಎಲ್ಲ ಸಂಘಟನೆಗಳ ಜೊತೆಗೆ, ಮುಖಂಡರುಗಳ ಜೊತೆಗೆ ಒಂದು ಸಭೆಯನ್ನು ಆಯೋಜಿಸಿ ಅದನ್ನು ವಿವರಣೆ ಕೊಡುವಂಥದ್ದು, ಅದನ್ನು ಯಾವ ರೀತಿಯಾಗಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಅದನ್ನು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಇಷ್ಟಪಡ್ತೇನೆ. ಮತ್ತೆ ಈ ಒಂದು ಸದ್ಯಕ್ಕೆ ಇರುವಂತಹ ಒಳ ಮೀಸಲಾತಿ ನೀತಿ ಏನಿದೆ ಅದು ಕಡ್ಡಾಯವಾಗಿ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳಲ್ಲಿ ಕಳ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಈಗಾಗಲೇ ಏನು ಲಿಸ್ಟ್ ಮಾಡಿದಿರಿ ಅದನ್ನ ನಾವು ಕಡ್ಡಾಯವಾಗಿ ಅನುಷ್ಠಾನ ಮಾಡಬೇಕು ಅಂತ ಈಗ ಪ್ರತಿಷ್ಠಿತ ಶಾಲೆ ಹೇಳಿದಿರಿ. ಅದನ್ನು ಕೂಡ ನಾನು ನನ್ನ ದಿಸೆಯಿಂದ ಆಲ್ರೆಡಿ ಅವರಿಗೆ ಇಶ್ಯೂ ಮಾಡಿದ್ದೇನೆ, ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ಸಂಬಂಧಪಟ್ಟ ಇಲಾಖೆಗಳು, ಡಿಗ್ರಿ ಕಾಲೇಜುಗಳು, ಇಂಜಿನಿಯರಿಂಗ್ ಏನಿದ್ದಾರೆ ಆ ಸಂಬಂಧಪಟ್ಟ ಇಲಾಖೆ ಶಿಕ್ಷಣದಲ್ಲಿ ಒಳ ಮೀಸಲಾತಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳ್ಬಿಟ್ಟು ಆದೇಶ ಹೊರಡಿಸಿರುವಂಥದ್ದು. ಒಂದು ನಿಮಿಷ ಹೇಳ್ತೇನೆ, ಬರ್ತೇನೆ. ಸೊ ಅದನ್ನ ಖಂಡಿತವಾಗ್ಲೂ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಅದನ್ನ ಮೀಸಲಾತಿ ಅನುಷ್ಠಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಖುದ್ದಾಗಿ ಅದನ್ನ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತೇವೆ. ಈಗ ತಾವು ಎಲ್ಲಿ ಏನು ಅಡ್ಮಿಷನ್ಸ್ ಬಗ್ಗೆ ತಾವು ಎಲ್ಲಿ ಮಾತಾಡಿದ್ದೀರಾ ಈ ಎಲ್ಲ ಇದರಲ್ಲೂ ಕೂಡ ITI ಆಗಿರ್ಬೋದು ಅಥವಾ ಇದರಲ್ಲಾಗಿರ್ಬೋದು ಅದು ಕಡ್ಡಾಯ PUC ಕಾಲೇಜುಗಳಲ್ಲಾಗಿರ್ಬೋದು ಅದು ಕಡ್ಡಾಯವಾಗಿ ಅನುಷ್ಠಾನ ಮಾಡಬೇಕಾಗ್ತದೆ. ಅದನ್ನ ಖಂಡಿತವಾಗ್ಲೂ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಅದನ್ನ ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ. ಹೊರಗುತ್ತಿಗೆ ಆಧಾರದ ಮೇಲೆ ತಾವು ಯಾವುದು ನಮ್ಮ ಗಮನಕ್ಕೆ ಬಂದಿದ್ದಾರೆ. ಈಗಾಗಲೇ ಸರ್ಕಾರದ ವತಿಯಿಂದಲೇ ನಾವು ಈಗಾಗಲೇ ಆಕ್ಟ್ ಅಲ್ಲಿ ಅಮೆಂಡ್ಮೆಂಟ್ ಆಗಿದೆ. ತಾವೇ ಹೇಳಿರುವ ಪ್ರಕಾರ 45 ಹೌದು 2024ರಲ್ಲಿ 45ಕ್ಕಿಂತ ಹೆಚ್ಚು ಹುದ್ದೆಗಳು ಎಲ್ಲೆಲ್ಲಿದೆ ಅಲ್ಲಿ ಮೀಸಲಾತಿ ಅನ್ವಯ ಆಗುತ್ತೆ. ಸೊ ಎಲ್ಲಿ ಮೀಸಲಾತಿ ಅನ್ವಯ ಆಗ್ತದೆ ಅಲ್ಲಿ ಒಳ ಮೀಸಲಾತಿ ಅನುಷ್ಠಾನಗಳು ಒಂದಷ್ಟು ಗೊಂದಲಗಳು
ಸೃಷ್ಟಿ ಆಗಿದೆ. ಅದನ್ನ ನಾವು ಸರಿಪಡಿಸುವಂಥದ್ದನ್ನ ನಾವು ಅವರಿಗೆ ಕ್ಲಾರಿಫಿಕೇಶನ್ ಕೊಡೋದನ್ನ ಅದನ್ನ ಯಾಕಂದ್ರೆ ಗೊತ್ತಾಯ್ತು, ಯಾಕಂದ್ರೆ ಅದನ್ನ ಕ್ಲಾರಿಫಿಕೇಶನ್ ಕೊಡೋದು ಬಹಳ ಪ್ರಮುಖವಾದದ್ದು. ಅದನ್ನ DPR ಜೊತೆಗೆ ಚರ್ಚೆ ಮಾಡಿ ಅದನ್ನು ಕೂಡ ಆದಷ್ಟು ಬೇಗ ಕ್ಲಾರಿಫಿಕೇಶನ್ಸ್ ಇಶ್ಯೂ ಮಾಡ್ಲಿಕ್ಕೆ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳಕ್ಕೆ ಗೊತ್ತಾಯ್ತು. ನಮ್ಮ ಒಂದು ಮನವಿ ಏನಿದೆ ಅದು ಆಲ್ರೆಡಿ ನಮಗೆ ಒಂದು ಕೋರಿಕೆ ಬಂದಿದೆ. ಈ ಮನವಿಯಿಂದ ಬಂದಿರೋದ್ರಿಂದ ನೀವು ನಿವಾರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ 2024 ತಾವು ಹೇಳಿದಂಗೆ ನಮ್ಮ ಆಕ್ಟ್ ಅಲ್ಲೇ ಅಮೆಂಡ್ಮೆಂಟ್ ಅಂತಿರುವಂಥದ್ದು 45ಕ್ಕಿಂತ ಹೆಚ್ಚಿಗೆ ದಿನಗಳಲ್ಲಿ ಏನು ಹೊರಗುತ್ತಿಗೆ ಅಂತ ಬಂದ್ಬಿಟ್ಟು ಅಲ್ಲಿ ಮೀಸಲಾತಿ ಅನ್ವಯ ಆಗ್ತದೆ ಅಂತ. ಸೊ ಆ ಮೀಸಲಾತಿ ಅನ್ವಯ ಆಗಿರೋದ್ರಿಂದ ಬಟ್ ಆ ಒಂದು ಇದರಲ್ಲಿ ಗೊಂದಲ ಏನಂತ ಹೇಳಿದ್ರೆ ಯಾವ ರೀತಿ ಅಲ್ಲಿ ರೋಸ್ಟರ್ ಅಳವಡಿಸಬೇಕು. ಯಾಕಂತ ಹೇಳಿದ್ರೆ ಹೊರಗುತ್ತಿಗೆನಲ್ಲಿ ರೋಸ್ಟರ್ ಆಗಲಿ ಇದಾಗಲಿ ಯಾವುದೂ ಇಲ್ಲ. ಸೊ ಅದನ್ನ ಯಾವ ರೀತಿಯಾಗಿ ಇದು ಮಾಡಬೇಕು ಒಂದಷ್ಟು ಗೊಂದಲಗಳಿದೆ. ಅದನ್ನ ನಾವು ಆದಷ್ಟು ಬೇಗ ಅದನ್ನ ನಿವಾರಿಸಲಿಕ್ಕೆ ನಾವು ಅದನ್ನ ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾ ತಮ್ಮ ಈ ಒಂದು ಮನವಿನ ಖಂಡಿತವಾಗ್ಲೂ ನಾವು ಮಾನ್ಯ ಕಾರ್ಯದರ್ಶಿ ಅವರಿಗೆ ಹಾಗೂ ಮಾನ್ಯ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಲುಪಿಸಲಿಕ್ಕೆ ನಾನು ಕ್ರಮ ವಹಿಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.